ಈಗಾಗಲೇ KMF ಒಂದು ನಂದಿನಿ ಒಂದು ಹಾಲಿನ ಕೇಂದ್ರ ಇಟ್ಕೊಂಡಿದ್ದೀರಿ. ಹಾಲಿನ ದರ ₹2 ಜಾಸ್ತಿ ಆಗಿದೆ. ಈ ಬಗ್ಗೆ ಏನಂತೀರಿ? ಹಾಲಿನ ರೇಟ್ ಜಾಸ್ತಿ ಆಗಿದೆ, ಏನು ಮಾಡೋದು? ಟೀ 10 ರೂಪಾಯಿನೇ ಮಾಡಬೇಕು. ಹಾಲು ಜಾಸ್ತಿ ₹2 ಎಷ್ಟ ಕೇಳೋಕ್ಕೂ ಆಗಲ್ಲ. ರಾಜ್ಯ ಸರ್ಕಾರ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಹೊರೆ ಹೊರಿಸ್ತಾ ಇದೆ ಅಂತ ಆರೋಪಗಳಿವೆ. ಈ ಬಗ್ಗೆ ಏನಂತೀರಿ? ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಅದು ಬರುವ ಕಸ್ಟಮರ್ಗೂ ತುಂಬ ಹೊಡ್ತಾ ಇದೆ. ಜಾಸ್ತಿ ರೇಟ್ ಜಾಸ್ತಿ ಮಾಡಬೇಕಾಗ್ತದೆ. ರೇಟ್ ಜಾಸ್ತಿ ಇವಾಗ ಈ ನಾನ್ ವೆಜ್ಗಳೆಲ್ಲ ಜಾಸ್ತಿ ಆಗಿದೆಯಾ? ಎಲ್ಲ ರೇಟ್ ಜಾಸ್ತಿ. ಈಗ ಫಿಶ್ಶಿಗೂ ಅಷ್ಟೇ ರೇಟ್ ಜಾಸ್ತಿ ಅಲ್ಲ ಇವಾಗ. ಈಗ ಹಣ್ಣು ಸೀಸನ್ಗೂ ರೇಟ್ ಜಾಸ್ತಿ. ಟೊಮೆಟೊ ಅಷ್ಟೇ ₹60 ₹80 kg ಇದೆ. ಅದೆಲ್ಲ ರೇಟ್ ಜಾಸ್ತಿ ಅಲ್ವಾ. ಈಗ ಪೆಟ್ರೋಲ್ ಡೀಸೆಲ್ ಆಯಿತು, ತರಕಾರಿ ಜಾಸ್ತಿ ಆಯಿತು. ಈಗ ಹಾಲಿನ ದರ ಸಹ ₹2 ಏರಿಸಿದ್ದಾರೆ. ಅಂದರೆ 1 ಲೀಟ್ರಿಗೆ ₹44 ಆಯಿತು. ಮೊದಲಿಗೆ 27 ರೂಪಾಯಿಗೆಲ್ಲ ಅರ್ಧ ಲೀಟ್ರ್ ಸಿಗ್ತಾ ಇತ್ತು. ಇವಾಗ ₹44 1 ಲೀಟ್ರ್ ಆಗಿದೆ. ಈ ಬಗ್ಗೆ ಏನಂತೀರಿ? ಅದು ಸಹ ಏರಿಕೆ ಜಾಸ್ತಿ. ಈಗ ಬಡವರಿಗೆಲ್ಲ ತುಂಬ ಹೊಡ್ತಲ್ಲ ಅದು. ಮಕ್ಕಳಿಗೆ, ಚಿಕ್ಕ ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳಿಗೆ ಅವಕ್ಕೆ ತುಂಬ ಹೊಡ್ದಲ್ಲ. ಈಗ ದುಡಿದು ಆದಾಯ ಕಮ್ಮಿ, ಖರ್ಚು ಜಾಸ್ತಿ, ಎಲ್ಲಿಂದ ಬರ್ತದೆ? ಈಗ ಕಾಂಗ್ರೆಸ್ ಕೊಟ್ಟಂತಹ 5 ಗ್ಯಾರಂಟಿಗಳು ನಿಮಗೆ ಸಿಕ್ಕಿದೆಯಾ? ನಮಗೆ ಸಿಕ್ಕಿದೆ. ಸಿಕ್ಕಿದೆಯಾ? ಸಿಕ್ಕಿದೆ. ಯಾವ ಯೋಜನೆಗಳು ಸಿಕ್ಕಿದಾವೆ? ನಮಗೆ ರೇಷನ್ ಸಿಗ್ತದೆ. ಮತ್ತು ರೇಷನ್ ಕಳೆದ 3 ತಿಂಗಳಿಂದ ಬರೀ 3 kg ಸಿಗ್ತಾ ಇದೆ ಅಂತಿದ್ದಾರೆ ಜನ. ಇಲ್ಲ ನಮ್ಮ ಕಡೆ ಎಲ್ಲ ನಮ್ಮ ಇಲ್ಲಿ ಈ ಊರಲ್ಲ, ನಮ್ಮದು ಬೆಳ್ತಂಗಡಿ ತಾಲೂಕು, ಧರ್ಮಸ್ಥಳ ಸೈಡ್. ಅಲ್ಲಿ ನಮಗೆಲ್ಲ ಕರೆಕ್ಟಾಗಿ ಸಿಗ್ತಾ ಇದೆ. ಕರೆಕ್ಟಾಗಿ ಸಿಗ್ತದೆ. ಜನತೆಗೆ 3 kg ಸಿಗ್ತಾ ಇದೆ ಅಂತ ಸೊಸೈಟಿದು. ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಯುವ ಜ್ಯೋತಿ ಸಿಗ್ತಾ ಇದೆಯಾ? ಮನೆಯಲ್ಲಿ ಯಾರಾದ್ರೂ ನಿರುದ್ಯೋಗಿಗಳಿದ್ರೆ ಅವ್ರಿಗೆ ಬಿಸ್ನೆಸ್ ಮಾಡೋಕೆ ಹೆಲ್ಪ್ ಮಾಡೋದು? ಅದು ನಮ್ಮ ಮನೆಯಲ್ಲಿ ಅಂಥದ್ದಿಲ್ಲ. ಇಲ್ಲ, ಯಾರು ನಮಗೆ 3 ಫೆಸಿಲಿಟಿ ಸಿಗ್ತಾ ಇದೆ. ಒಂದು ₹2,000 ಬರ್ತದೆ, ಮತ್ತೊಂದು ರೇಷನ್ ಸಿಗ್ತಿದೆ, ಕರೆಂಟಿದು ಫ್ರೀ ಸಿಗ್ತಿದೆ. ಅದು 3 ವ್ಯವಸ್ಥೆ ಕರೆಕ್ಟಾಗಿ ಸಿಗ್ತದೆ. ಮತ್ತು ಅದು ಹೆಂಗಸರಿಗೆ ಗೌರ್ಮೆಂಟ್ ಬಸ್, ಅದು ನಮ್ಮ ಕಡೆ ಗೌರ್ಮೆಂಟ್ ಬಸ್ ಕಮ್ಮಿ, ಪ್ರೈವೇಟ್ ಜಾಸ್ತಿ. ಆದರೂ ಪರವಾಗಿಲ್ಲ, ಅದಕ್ಕೆಲ್ಲ ಸಿಗ್ತಿದೆ. ದೂರ ಹೋಗೋದಾದ್ರೆ ಗೌರ್ಮೆಂಟ್. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನುಡಿದಂತೆ ನಡೆದಿದ್ದೇವೆ ಅಂತಂತಿದ್ದಾರೆ. ಅದು ಈಗಾಗಲೇ 5 ಭಾಗ್ಯಗಳನ್ನು ಕೊಟ್ಟು ನುಡಿದಂತೆ ನಡೆದಿದ್ದಾರಾ ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರ? 99% ಓಕೆ. ಮತ್ತು ಎಲ್ಲರದ್ದು ಬಗ್ಗೆ ಹೇಳೋಕ್ಕಾಗಲ್ಲ. ಮತ್ತು ಇನ್ನೊಂದು, ನನಗೆ ಸಿಕ್ಕಲಿಲ್ಲ, ಅವ್ರಿಗೆ ಸಿಕ್ಕಲಿಲ್ಲ ಅಂತ ಹೇಳ್ತಾರಲ್ಲ, ನನಗೆ ಬರಲಿಲ್ಲ, ದುಡ್ಡು ಬರಲಿಲ್ಲ, ಅದು ನಮ್ಮ ಫಾಲ್ಟ್ ಇದೆ. ನಮ್ಮ ರೇಷನ್ ಕಾರ್ಡಿದು, ಆಧಾರ್ ಕಾರ್ಡಿದು ಅದು ಲಿಂಕ್ ಕರೆಕ್ಟಾಗಿ ಮಾಡಿಸ್ಕೊಟ್ರೆ ಕರೆಕ್ಟಾಗಿ ಬರ್ತದೆ. ಬರಲ್ಲ ಅಂತಿಲ್ಲ. ಈಗ ನಮ್ಮದು ತಪ್ಪು ಇಟ್ಕೊಂಡು ನಾವು ಅವನಿಗೂ ಬೆರಳು ತೋರಿಸೋದು ಸರಿಯಲ್ಲ. ಅದು ಹೌದಲ್ವ? ಇಲ್ಲಿ ಹಾಗೆ ಈಗ ನಮ್ಮದು ಆಧಾರ್ ಕಾರ್ಡ್ನಲ್ಲಿ ಇರ್ತದೆ, ಇದರಲ್ಲಿ ರೇಷನ್ ಕಾರ್ಡಲ್ಲಿ ಇರ್ತದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತದೆ. ಅದು ನಾವು ತಿದ್ದುಪಡಿ ಕರೆಕ್ಟಾಗಿ ಮಾಡಿಸ್ಕೊಳ್ಳೋಕ್ಕೆ ಫೋನ್ ನಂಬರ್ ಕರೆಕ್ಟಾಗಿ ಮಾಡಿಸ್ಕೊಳ್ಬೇಕು. ಅವು ಕರೆಕ್ಟಾಗಿ ಮಾಡಿಸ್ಕೊಂಡು ಕರೆಕ್ಟಾಗಿ ಬರ್ತದೆ. ಅದು ಕರೆಕ್ಟಾಗಿ ಮಾಡಿಸ್ಕೊಳ್ಳಿಕ್ಕೆ ಬರೋಲ್ಲ ಅಷ್ಟೇ. ಈಗ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಿದ್ದಾರಲ್ಲ, ಇದು ಸರಿನಾ ತಪ್ಪ ಅಂತ? ಎಲ್ಲರೂ ಕೊಡಬಾರ್ದಿತ್ತು. ಹೆಣ್ಮಕ್ಳಿಗೆ ಸ್ಟೂಡೆಂಟ್ಸ್ ಕೊಡಬೇಕಿತ್ತು. ಎಲ್ಲ ಯಾರೇ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಸ್ಟೂಡೆಂಟ್ಸ್ ಕೊಡಬೇಕಿತ್ತು. ಎಲ್ಲರಿಗೆ ಹೆಂಗಸರು ಕೊಟ್ಟದು ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.